Namaste, hello, and adab. So, welcome to this revision class of class 10th in CERT, Karnataka State Syllabus Science, Chapter 6, Life Process. So, we are going to revise this chapter as soon you are going to face the board examinations. So, what is life? Life cannot be defined, but it can be characterized. Life ಅನ್ನ ಒಂದು ವ್ಯಾಖ್ಯಾ ಮಾಡ್ಲಿಕ್ಕೆ ಬರಲ್ಲ, but ಅದರ ಗುಣಲಕ್ಷಣಗಳನ್ನು ಹೇಳ್ಬೋದು ನಾವು. Like life or living organisms, they will show growth and development. Then they perform excretion, respiration, circulation, nutrition or digestion like processes, and also they show reproduction, which is one of the very important life process. So life ಅಂದ್ರೆ ಏನೀಗ ಗೊತ್ತಾಯ್ತು. What are life processes? Life process ಅನ್ನ ನಾವು ಸಿಂಪಲ್ ಆಗಿ ಡಿಫೈನ್ ಮಾಡಬೇಕಂದ್ರೆ the processes which will keep an organism alive. ಓಕೆ, ಒಂದು ಆರ್ಗಾನಿಸಮ್ ಅನ್ನ ಜೀವಂತ ಇಡಬೇಕಂದ್ರೆ ಏನೇನ ಕ್ರಿಯೆಗಳಾಗಬೇಕು ಅವಕ್ಕೆ ನಾವೇನ್ ಕರಿತೀವಿ, ಲೈಫ್ ಪ್ರೊಸೆಸ್ ಅಥವಾ ಜೀವ ಕ್ರಿಯೆಗಳು ಅಂತ ಕರಿತೀವಿ. ಓಕೆ, ಸೊ ಯಾವಪ್ಪ ಜೀವ ಕ್ರಿಯೆಗಳು ಅಥವಾ ಲೈಫ್ ಪ್ರೊಸೆಸಸ್ ಅಂದ್ರೆ ಲೈಕ್ ಗ್ರೋತ್, ಡೈಜೆಷನ್, ರೆಸ್ಪಿರೇಷನ್, ಸರ್ಕ್ಯುಲೇಷನ್ ಅಂಡ್ ಎಕ್ಸ್ಪ್ರೆಷನ್. Here we are going to start with the first part of this unit, that is nutrition. Nutrition ಅಂದ್ರೆ ಏನಪ್ಪಾ ಅಂದ್ರೆ the whole process by which an organism obtain its food. ಆರ್ಗಾನಿಸಮ್ ಒಂದು ಜೀವಿ ತನ್ನ ಆಹಾರವನ್ನ ಯಾವ ರೀತಿಯಿಂದ ಪಡ್ಕೋತೈತಿ ಆ ಪ್ರೊಸೆಸ್ ನಾವೇನ್ ಕರಿತೀವಪ್ಪ ಅಂದ್ರೆ ನ್ಯೂಟ್ರಿಷನ್ ಅಂತ ಕರಿತೀವಿ. ಸೊ ಫುಡ್ ಯಾಕೆ ಬೇಕೀಗ? ಆರ್ಗಾನಿಸಮ್, ವೈ ಡಸ್ ಇಟ್ ರಿಕ್ವೈರ್ ಫುಡ್? ಫುಡ್ ಈಸ್ ರಿಕ್ವೈರ್ಡ್ ಟು ಗೆಟ್ ದ ಎನರ್ಜಿ. ಓಕೆ, ಬಟ್ ನಾಟ್ ಓನ್ಲಿ ಟು ಗೆಟ್ ದ ಎನರ್ಜಿ, ಫುಡ್ ಈಸ್ ಆಲ್ಸೋ ರಿಕ್ವೈರ್ಡ್ ಟು for the growth and development. Food is also required for the maintenance. Okay, so ಈಗ ಹೆಂಗ್ ಪಡ್ಕೋತಪ್ಪ ಫುಡ್? There are two types of modes of nutrition. ಒಂದನೇ ತರದ ನ್ಯೂಟ್ರಿಷನ್ ನಾವು ಇಲ್ಲಿ ಪ್ಲಾಂಟ್ಸ್ ಅಲ್ಲಿ ನೋಡ್ತೀವಿ, that is autotrophic nutrition. And as a second type of nutrition ನಾವು ಇಲ್ಲಿ animals ಒಳಗೆ ನೋಡ್ತೀವಿ, that is heterotrophic nutrition. So autotrophic nutrition ಅಂದ್ರೆ ಏನಪ್ಪಾ ಅಂದ್ರೆ the organism which can make their own food, ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೋತಾವಲ್ಲ, that type of nutrition is called as autotrophic nutrition. Whereas the animals which cannot prepare their own food, ತಮ್ಮ ಆಹಾರವನ್ನ ತಾವೇ ಪ್ರಿಪೇರ್ ಮಾಡ್ಲಿಕ್ಕೆ ಬರಲ್ಲ, but they depend on other sources like plants and other organisms to get their food. ಅಂತ ಟೈಪ್ ಆಫ್ ನ್ಯೂಟ್ರಿಷನ್ ನಾವೇನ್ ಕರಿತೀವಪ್ಪ ಅಂದ್ರೆ ಹೆಟ್ರೋಟ್ರೋಪಿಕ್ ಟೈಪ್ ಆಫ್ ನ್ಯೂಟ್ರಿಷನ್ ಅಂತ ಕರಿತೀವಿ. So based on this, ನಿಮಗೆ 2 marks ಕ್ವೆಶ್ಚನ್ ಕೇಳಬಹುದು, ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಆಟೋಟ್ರೋಪಿಕ್ ಅಂಡ್ ಹೆಟರೋಟ್ರೋಪಿಕ್ ಟೈಪ್ ಆಫ್ ನ್ಯೂಟ್ರಿಷನ್ ಅಂತ ಹೇಳಿ. ಸೊ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂದ್ರೆ ದ ಕೈಂಡ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ಇನ್ಆರ್ಗಾನಿಕ್ ಮೆಟೀರಿಯಲ್ಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಎಕ್ಸೆಟ್ರಾ ಆರ್ ಯುಟಿಲೈಸ್ಡ್ ಟು ಪ್ರಿಪೇರ್ ಆರ್ಗ್ಯಾನಿಕ್ ಫುಡ್ ಬೈ ದ ಪ್ರೊಸೆಸ್ ಆಫ್ ಫೋಟೋಸಿಂಥೆಸಿಸ್. ಓಕೆ, ಸೊ ಫೋಟೋಸಿಂಥೆಸಿಸ್ ಅಂದ್ರೆ ಏನಂದ್ರೆ ನಾವು ಸುಮ್ ನೋಡೋಣ, ಇಟ್ಸ್ ಅ ಪ್ರೊಸೆಸ್ through which plants they can prepare their own food by using some of the raw materials like carbon dioxide, water, sunlight and other materials. So ಇಂಥ ಪ್ರೊಸೆಸ್ಗೆ ನಾವೇನ್ ಕರಿತೀವಪ್ಪ ಅಂದ್ರೆ ಆಟೋಟ್ರೋಪಿಕ್ ಟೈಪ್ ಆಫ್ ನ್ಯೂಟ್ರಿಷನ್ ಅಂತ ಕರಿತೀವಿ. Coming to the heterotrophic nutrition, the kind of nutrition in which organisms do not prepare their food. Okay, organism ತಮ್ಮ ಆಹಾರ ತಾವೇ ಪ್ರಿಪೇರ್ ಮಾಡ್ಲಿಕ್ಕೆ ಬರಲ್ಲ, but they depend on other sources of food. Okay, other supply, ಬೇರೆ ಸಪ್ಲೈ ಲೈಕ್ ಅಗೇನ್ ಗ್ರೀನ್ ಪ್ಲಾಂಟ್ಸ್ ಮತ್ತು ಅದರ ಪ್ರಾಡಕ್ಟ್ಸ್ ಮೇಲೆ ಡಿಪೆಂಡ್ ಆಕೋ. Okay, so such type of organisms are called as a heterotrophs and the process is called as a heterotrophic nutrition. Example, all animals and the fungi. Fungi is a heterotrophic organism. It is actually saprophytic in nature. Saprophyte is a type of heterotrophic nutrition in which they can get their food from the dead and decaying organic matter. Okay, so saprophytes ಅಂದ್ರೆ ಸತ್ಯ ಕೊಳೆಯುವಂತಹ ಆರ್ಗ್ಯಾನಿಕ್ ಮ್ಯಾಟರ್ ಪದಾರ್ಥಗಳಿಂದ ತಮ್ಮ ಆಹಾರವನ್ನ ಪಡ್ಕೋತಾವಲ್ಲ, ಅವಾಗ ಏನ್ ಕರಿತೀವಿ, ಸ್ಯಾಪ್ರೋಫೈಟಿಕ್. ಹಾಗಾಗಿ ಇವು ಸಹಿತ ತಮ್ಮ ಆಹಾರ ತಾವು ತಯಾರು ಮಾಡಲ್ಲ, ಬೇರೆ ಪ್ರಾಣಿಗಳ ಸತ್ ದೇಹದಿಂದ ಅಥವಾ ಪ್ಲಾಂಟ್ಸ್ ಸತ್ ದೇಹದಿಂದ ತಮ್ಮ ಆಹಾರವನ್ನ ಪಡ್ಕೋತಾವ. ನಾವು ಕಮಿಂಗ್ ಟು ಇನ್ ಡೀಟೇಲ್ ವಿ ಕ್ಯಾನ್ ಸ್ಟಡಿ ಅಬೌಟ್ ದ ಆಟೋಟ್ರೋಪಿಕ್ ನ್ಯೂಟ್ರಿಷನ್. ಈಗ ನಾವು ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅನ್ನ ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಅಂತ. So the organisms which carry out autotrophic nutrition are called as autotrophs. Okay, ಯಾವ ಆರ್ಗಾನಿಸಮ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಕ್ಯಾರಿ ಔಟ್ ಮಾಡ್ತಾವ ಅಂದ್ರೆ ತಮ್ಮ ಆಹಾರ ತಾವೇ ತಯಾರು ಮಾಡ್ತಾವ ಅವಕ್ಕೆ ಏನ್ ಕರಿತೀವಿ ನಾವು ಆಟೋಟ್ರೋಪ್ಸ್ ಅಂತ ಕರಿತೀವಿ. ಜನರಲಿ ದೇ ಆರ್ ಗ್ರೀನ್ ಪ್ಲಾಂಟ್ಸ್
ಅಷ್ಟೇ ಅಲ್ಲ, ಕೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾನು ಬರ್ತಾವ. ದೇ ಆರ್ ಆಲ್ಸೋ ಆಟೋಟ್ರೋಪಿಕ್ ವೇರ್ ದೇ ಯೂಸ್ ಕೆಮಿಕಲ್ ಎನರ್ಜಿ. ಓಕೆ, ಕೆಮಿಕಲ್ ಎನರ್ಜಿ ಇಂದನೇ ಫುಡ್ ನ ತಯಾರು ಮಾಡ್ತಲ್ಲ, ದೇ ಆರ್ ಕಾಲ್ಡ್ ಎಸ್ ಬಟ್ ಆಟೋಟ್ರೋಪ್ಸ್ ಆಲ್ಸೋ. ಇಲ್ಲಿ ನಾವು ಪರ್ಟಿಕ್ಯುಲರ್ಲಿ ಪ್ಲಾಂಟ್ಸ್ ಮೇಲೆ ಅಷ್ಟೇ ಫೋಕಸ್ ಮಾಡ್ಲಿಕ್ಕೆ ರೈಟ್. ಸೊ autotrophs use simple inorganic materials like water and carbon dioxide and convert it into complex high energy molecules like carbohydrates. Okay, so ಇಲ್ಲೇ ಆಟೋಟ್ರೋಪ್ಸ್ ಏನ್ ಮಾಡ್ತಾವ ಅಂದ್ರೆ ಸಿಂಪಲ್ ಇನ್ಆರ್ಗಾನಿಕ್ ಮೆಟೀರಿಯಲ್ಸ್ ಅಥವಾ ಮಾಲಿಕ್ಯೂಲ್ಸ್ ಅನ್ನ ತಗೊಂಡು ಅದರಿಂದ ವೆರಿ ಕಾಂಪ್ಲೆಕ್ಸ್ ಎನರ್ಜಿ ಸ್ಟೋರ್ ಆದಂತಹ ಮಾಲಿಕ್ಯೂಲ್ಸ್ ಅನ್ನು ತಯಾರು ಮಾಡ್ತಾವ ಲೈಕ್ ಕಾರ್ಬೋಹೈಡ್ರೇಟ್ಸ್. ಓಕೆ, so autotrophic nutrition is fulfilled by the process by which autotrophs take in carbon dioxide and water and convert these into carbohydrates in the presence of chlorophyll. Sunlight is called as photosynthesis. This is one mark question. What is photosynthesis? The photosynthesis is a process by which autotrophs take in carbon dioxide and water and convert these into carbohydrates in the presence of chlorophyll. Sunlight is called as photosynthesis. So ಈ equation ಅನ್ನು ನೆನಪಿಟ್ಕೋಬೇಕು. This can be asked for 2 marks, that is 6 CO2 plus 12 H2O gives C6H12O6, 6 O2 and 6 H2O. So ಇಲ್ಲಿ ನೀವು ಕೆಳಗೆ ಏನ್ ಮಾಡ್ಬೇಕಂದ್ರೆ whenever you write a chemical reaction, ಇಲ್ಲಿ ಕೆಳಗ ಈ ಮಾಲಿಕ್ಯೂಲ್ ಇದ್ದ ಹೆಸರನ್ನ ಬರಿಬೇಕು ಯಾವಾಗಿದ್ರು. You should never forget it. Like CO2 is, here you have to write carbon dioxide, here you have to write water, then here you have to write glucose, here oxygen and here water. This will complete your chemical equation and there will be no chance that an examiner can cut or deduct your marks. Okay, so 2 marks ಗೆ ಮತ್ತೆ raw materials for photosynthesis ಕೇಳಬಹುದು. Okay, so like sunlight, the first raw material. Then we require chlorophyll. Why we require chlorophyll? Because the sunlight is absorbed by the chlorophyll, okay, which is present in the chloroplast of the leaves. Then the second one is carbon dioxide. Carbon dioxide ಎಲ್ಲಿಂದ ಸಿಗ್ತೈತಪ್ಪ ಅಂದ್ರೆ the carbon dioxide enters through stomata and oxygen is released as a byproduct through stomata in the leaf. ಇಲ್ಲಿ ಒಂದೊಂದು ಮಾರ್ಕ್ಸ್ ಇನ ಕ್ವಶನ್ ಗಳನ್ನ ನೀವು ಅಬ್ಸರ್ವ್ ಮಾಡಬಹುದು. ರೈಟ್, ಸೊ ಕಾರ್ಬನ್ ಡೈಆಕ್ಸೈಡ್ ಅಥವಾ ಗ್ಯಾಸಸ್ ಪ್ಲಾಂಟ್ ಹೆಂಗ್ ಪಡಿತೋ, ಹೌ ದೇ ಗೆಟ್ ದ gases like carbon dioxide ಅಂತ ಕೇಳಿದ್ರೆ ಅವಾಗ they will get the gases from the stomata ಅಂತ ಬರಿಬೇಕಾಗತ್ತೆ. Then the last raw material is water. Okay, water along with the dissolved materials like nitrogen, then phosphorus etc. are taken up by the roots of the soil. So ಇಲ್ಲಿ ನಿಮಗೆ raw material plus other sources ಎರಡೂನು ಕ್ಲಿಯರ್ ಆಯ್ತು ಈಗ. Now coming to the site of photosynthesis, ಎಲ್ಲಾಗುತ್ತಪ್ಪ photosynthesis ಅಂದ್ರೆ it takes place in the chloroplast in the leaf. The chloroplast contain chlorophyll, which is nothing but the green pigment. ಈಗ 1 marks ಕೇಳಬಹುದು, what is chlorophyll? What is chloroplast ಅಂದ್ರೆ ನೀವು ಬರಿಬಹುದು ಏನಪ್ಪ, it is a organelle present in the plant cell and it is also called as a kitchen of the plant cell ಅಂತ ನೀವು ಹೇಳ್ತೀರಿ. But what is chlorophyll ಅಂತ ಕೇಳಿದ್ರೆ, remember that chlorophyll definition, chlorophyll is a green colored photosynthetic pigment. Okay, ಎಷ್ಟು ಸರ್ತಿ ಗ್ರೀನ್ ಕಲರ್ ಪಿಗ್ಮೆಂಟ್ ಅಷ್ಟೇ ಬರೀತೀರಿ ಅಥವಾ photosynthetic pigment ಅಂತ ಬರೀತೀರಿ, you have to add both the words. It is a green colored photosynthetic pigment. Okay, now coming to the events of photosynthesis, ಇದನ್ನ ಆಲ್ರೆಡಿ ಒಂದ್ಸತಿ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ for 2 marks. 4 events ಅದಾವ, ಆಕ್ಚುಲಿ 3 ನ ನಾವು ಲಿಸ್ಟ್ ಮಾಡ್ತೀವಿ ಬಟ್ 4 events ಅನ್ನ ನಾವು ಸೆಪರೇಟ್ ಮಾಡಬಹುದು. ಒಂದೇದ್ದು ನೋಡಿ ಏನು, absorption of light energy by chlorophyll. ಒಂದೇ ಸ್ಟೆಪ್ ಅಲ್ಲಿ ಏನಾಗುತ್ತೆ, chlorophyll it will absorb the light energy. Then conversion of light energy into chemical energy, right? So ಆ ಲೈಟ್ ಎನರ್ಜಿಯನ್ನ ಯೂಸ್ ಮಾಡ್ಕೊಂಡು ಕೆಮಿಕಲ್ ಎನರ್ಜಿ ಕನ್ವರ್ಟ್ ಮಾಡ್ಕೋದೈತಿ ಕ್ಲೋರೋಫಿಲ್ ಅಲ್ಲಿ. ಪ್ಲಸ್ ಆ ಲೈಟ್ ಎನರ್ಜಿಯಿಂದ ಸ್ಪ್ಲಿಟ್ಟಿಂಗ್ ಅಪ್ ಆಫ್ ವಾಟರ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್, ಲೈಸಸ್ ಆಫ್ ವಾಟರ್. ಈ ವರ್ಡ್ ಅನ್ನ ನೆನಪಿಟ್ಕೋಬೇಕು. ಎಷ್ಟು ನೀವು ಟೆಕ್ನಿಕಲ್ ಟರ್ಮ್ಸ್ ನ ಯೂಸ್ ಮಾಡ್ತೀರಿ ಅಷ್ಟು ಒಳ್ಳೇದಾಗುತ್ತೆ ನಿಮಗೆ ಮಾರ್ಕ್ಸ್ ಕಳಿಸ್ಲಿಕ್ಕೆ. ಸೊ ಫೋಟೋಲೈಸಿಸ್ ಆಫ್ ವಾಟರ್ ಅಂದ್ರೆ ಲೈಟ್ ಎನರ್ಜಿ ಯೂಸ್ ಮಾಡಿ ವಾಟರ್ ಮಾಲಿಕ್ಯೂಲ್ ಅನ್ನ ಬ್ರೇಕ್ ಮಾಡ್ತಾರೆ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಈ ಆಕ್ಸಿಜನ್ ಏನಿದೆಲ್ಲ, ದಿಸ್ ಈಸ್ ರಿಲೀಸ್ಡ್ ಔಟ್ಸೈಡ್ ವಿಚ್ ವಿ ಬ್ರೀತ್, ಓಕೆ, ಥ್ರೂ ದ ಸ್ಟೊಮ್ಯಾಟಾ, ರೈಟ್. ಸೊ ಹಾಗಾಗಿ ಇಲ್ಲಿ 1 ಮಾರ್ಕ್ಸ್ ಕ್ವಶನ್ ಬರ್ಬೋದು. ಇನ್ ದಿಸ್ ರಿಯಾಕ್ಷನ್ ಆಫ್ ಫೋಟೋಸಿಂಥಸಿಸ್, ಇಲ್ಲಿ ನೋಡ್ಬೋದು, ಇನ್ ದಿಸ್ ರಿಯಾಕ್ಷನ್, ಈ ರಿಯಾಕ್ಷನ್ ಫೋಟೋಸಿಂಥಸಿಸ್ ರಿಯಾಕ್ಷನ್ ಒಳಗೆ ಇದೇನು ಆಕ್ಸಿಜನ್ ಇದೆಯಲ್ಲ,
ಇದು ಎಲ್ಲಿಂದ ರಿಲೀಸ್ ಆಗಿದೆ? ವಾಟರ್ ಒಳಗಿದ್ದ ಆಕ್ಸಿಜನ್ ರಿಲೀಸ್ ಆಗಿದೆಯೋ ಅಥವಾ ಕಾರ್ಬನ್ ಡೈಆಕ್ಸೈಡ್ ಒಳಗಿದ್ದಂತಹ ಆಕ್ಸಿಜನ್ ಇಂದ ರಿಲೀಸ್ ಆಗೈತೋ ಅಂತ ಕೇಳ್ತಾರೆ. ಓಕೆ, ಸೊ ಅವಾಗ ಇದು 1 ಮಾರ್ಕ್ಸ್ ಕ್ವಶನ್ ಆಗುತ್ತೆ. ಹಾಗೆ ಇದೇನು ಆಕ್ಸಿಜನ್ ಇದೆಯಲ್ಲ, ಇಟ್ ಇಸ್ ರಿಲೀಸ್ಡ್ ಫ್ರಮ್ ದ ವಾಟರ್ ಮಾಲಿಕ್ಯೂಲ್. ಆಮೇಲೆ ಈ ಹೈಡ್ರೋಜನ್ ಎಲ್ಲಿ ಹೋಗ್ತೈತಪ್ಪ ಅಂದ್ರೆ, ದಿಸ್ ಹೈಡ್ರೋಜನ್ ಕಂಬೈನ್ಸ್ ವಿತ್ ದಿಸ್ ಕಾರ್ಬನ್ ಡೈಆಕ್ಸೈಡ್ ಟು ಫಾರ್ಮ್ CHO ಗ್ರೂಪ್, ದಟ್ ಇಸ್ ಕಾರ್ಬೋಹೈಡ್ರೇಟ್. ಓಕೆ, ಸೊ ಈ ಟೈಪ್ ಇದ್ದ ಕ್ವಶನ್ ಸಹಿತ ಬರಬಹುದು. ಹಾಗಾಗಿ ಇಲ್ಲಿ ಸ್ಪ್ಲಿಟ್ಟಿಂಗ್ ಅಪ್ ಆಫ್ ವಾಟರ್ ಮಾಲಿಕ್ಯೂಲ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಬೈ ಯೂಸಿಂಗ್ ಲೈಟ್ ಎನರ್ಜಿ, ದಟ್ ಇಸ್ ವಾಟ್ ಫೋಟೋಲೈಸಿಸ್ ಆಫ್ ವಾಟರ್. ನೆನಪಿಟ್ಕೋಬೇಕು. ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ಫಾರ್ಮ್ ಕಾರ್ಬೋಹೈಡ್ರೇಟ್. ಇಲ್ಲಿ ರಿಡಕ್ಷನ್ ಅನ್ನುವಂತ ವರ್ಡ್ ಯಾಕೆ ಯೂಸ್ ಮಾಡಿದ್ದಾರೆ ಅಂದ್ರೆ, ನಿಮ್ಗೆ ಗೊತ್ತಿದೆ, addition of hydrogen is called as a reduction. Okay, or addition of electron is also called as a reduction, or removal of oxygen is also called as reduction. ಅದರಲ್ಲಿ ನೀವು ನೋಡಬಹುದು ಆಕ್ಸಿಜನ್ ರಿಮೂವ್ ಆಗುವಲ್ತು, ಆದ್ರೆ ಹೈಡ್ರೋಜನ್ ಆಡ್ ಮಾಡ್ತಾರೆ. ಹೈಡ್ರೋಜನ್ ಆಡ್ ಆಗೋದ್ರಿಂದ ಇದಕ್ಕೆ ಏನ್ ಕರಿತೀವಿ ನಾವು? ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನಿಮಗೆ ಸ್ಟೊಮ್ಯಾಟಾದ ಬಗ್ಗೆ 2 ಮಾರ್ಕ್ಸ್ ಕ್ವಶನ್ ಬರ್ಬೋದು. ಇಲ್ಲಿ ಸ್ಟೊಮ್ಯಾಟಾ ಆರ್ ದ ಟೈನಿ ಪೋರ್ಸ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ದ ಲೀವ್ಸ್. ಇಲ್ಲಿ ಒಂದ್ ನೀವೇ ನೆನಪಿಟ್ಕೋಬೇಕಪ್ಪ ಅಂದ್ರೆ, ಇನ್ ಡೈಕಾಟ್ ಲೀಫ್ ಆನ್ ದ ಲೋವರ್ ಸರ್ಫೇಸ್ ಸ್ಟೊಮ್ಯಾಟಾ ಇರ್ತಾವ, ಅಪ್ಪರ್ ಸರ್ಫೇಸ್ ಅಲ್ಲಿ ಇರಲ್ಲ, ಇದನ್ನು ಬಹಳ ಕಡಿಮೆ ನೆಗ್ಲಿಜಿಬಲ್ ಅಮೌಂಟ್ ಇರ್ತಾವ. ವೇರ್ ಆಸ್ ಇನ್ ಮೊನೋಕಾಟ್ ಲೀಫ್ ಆನ್ ಬೋತ್ ದ ಸರ್ಫೇಸಸ್ ಸ್ಟೊಮ್ಯಾಟಾ ಆರ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್. ಸೊ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಸ್ಟೊಮ್ಯಾಟಾ? ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಲೈಕ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್, ಎರಡು ಎಕ್ಸ್ಚೇಂಜ್ ಆಗಲಿ ಹೆಲ್ಪ್ ಮಾಡೈತಿ. ಇವನ್ ರೆಸ್ಪಿರೇಷನ್ ಗೆ ಆಕ್ಸಿಜನ್ ಬೇಕು ಅಂಡ್ ಕಾರ್ಬನ್ ಡೈಆಕ್ಸೈಡ್ ಫೋಟೋಸಿಂಥಸಿಸ್ ಬೇಕು. ದೆನ್ ಲಾಸ್ ಆಫ್ large amount of water in the form of water vapor during transpiration, ಅದು ಸಹಿತನು ಸ್ಟೊಮ್ಯಾಟಾದಿಂದನೇ ಆಗುತ್ತೆ. ಓಕೆ, ಮೋರ್ ದನ್ 90% ಆಫ್ ದ ವಾಟರ್ ಇಸ್ ರಿಲೀಸ್ಡ್ ವಿತ್ ದ ಹೆಲ್ಪ್ ಆಫ್ ಅ ಸ್ಟೊಮ್ಯಾಟಾ. ಸೊ ಇಲ್ಲಿ ನಿಮಗೆ 1 ಮಾರ್ಕ್ಸ್ ಗೆ ಅಥವಾ 2 ಮಾರ್ಕ್ಸ್ ಗೆ ನಿಮಗೆ ಸ್ಟೊಮ್ಯಾಟಾ ಡಯಾಗ್ರಾಮ್ ಇದೆ ಫಾರ್ ದ ಡ್ರಾಯಿಂಗ್ ಎಕ್ಸಾಮ್ ಅಲ್ಲಿ ಕೇಳಬಹುದು. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಸ್ಟೊಮ್ಯಾಟಾ ದಟ್ ಯು ಹ್ಯಾವ್ ಟು ಡ್ರಾ. ಈಗ ಸದ್ಯಕ್ಕೆ ನೀವು ಸ್ಟೊಮ್ಯಾಟಾ ನೋಡಕತ್ತೀರಿ, ದಿಸ್ ಇಸ್ ಎ ಕ್ಲೋಸ್ಡ್ ಸ್ಟೊಮ್ಯಾಟಾ. ಸೊ ಇಲ್ಲಿ ನೀವು ಸಿ ಶೇಪ್ ಹಿಂಗ್ ಓಪನಿಂಗ್ ತೋರಿಸಿದಂದ್ರೆ ದಟ್ ವಿಲ್ ಬಿ ಅನ್ ಓಪನ್ ಸ್ಟೊಮ್ಯಾಟಾ. ಓಕೆ, so ಇಲ್ಲಿ stomata has a 2 guard cells. Okay, so these guard cells have chloroplast. A leaf within a first layer that is called epidermal layer. All cells, they are transparent, they do not have any chloroplast except the guard cells of the stomata. Okay, so upper ಮತ್ತು lower epidermis ಒಳಗ guard cell, stomata guard cell ಅಲ್ಲಿ ಅಷ್ಟೇ ಏನಿರ್ತೈತಿ chloroplast ಇರ್ತೈತಿ, ಬಿಟ್ರೆ ಬೇರೆ epidermal cells ಒಳಗ chloroplast ಇರಂಗಿಲ್ಲ. Right, so you guard cells ಏನ್ ಮಾಡ್ತಾವ ಅಂದ್ರೆ, when they absorb the water they become kidney shape. So when they become kidney shape, bulbs kidney shape ಆದಾಗ ಒಳಗ ಒಂದ್ ಏನಾಗುತ್ತೆ, ಒಂದು ಓಪನಿಂಗ್ ಕ್ರಿಯೇಟ್ ಆಗುತ್ತೆ, that is stomatal pore. Okay, and then ಯಾವಾಗ ಈ ವಾಟರ್ ಅನ್ನು ಲಾಸ್ ಮಾಡ್ಕೋತಾವ ಅವಾಗ ಏನಾಗ್ತಾವ, they lose their shape and the stomatal pore it closes. Right, so like this they will close the stomata. Now coming to the heterotrophic nutrition. So ಇಲ್ಲಿಗೆ ಏನಾಯ್ತು, ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಕಂಪ್ಲೀಟ್ ಆಯ್ತು. ಇಷ್ಟೇ ರಿವಿಷನ್ ಅಲ್ಲಿ ಏನು ಡೀಟೇಲ್ಸ್ ಇಲ್ಲ, ಮತ್ತೆ ದಿಸ್ ಇಸ್ ನಥಿಂಗ್ ಮೋರ್ ದನ್ ಸಫಿಷಿಯಂಟ್. ನಾವು ಕಮಿಂಗ್ ಟು ದ ಹೆಟರೋಟ್ರೋಪಿಕ್ ಟೈಪ್ ಆಫ್ ನ್ಯೂಟ್ರಿಷನ್. ಸೊ ಹೆಟರೋಟ್ರೋಪಿಕ್ ಅಲ್ಲಿ ಅಗೇನ್ ದೇರ್ ಆರ್ 3 ಟೈಪ್ಸ್ ಆಫ್ ನ್ಯೂಟ್ರಿಷನ್ ಆರ್ ದೇರ್. ಒನ್ ಇಸ್ ಹೊಲೋಜೋಯಿಕ್ ನ್ಯೂಟ್ರಿಷನ್. ಹೊಲೋಜೋಯಿಕ್ ಅಂದ್ರೆ ಅನಿಮಲ್ಸ್ ಟೇಕ್ ಇನ್ ಸಾಲಿಡ್ ಫುಡ್ ಅಂಡ್ ಬ್ರೇಕ್ ಡೌನ್ ಇನ್ ಸೈಡ್ ದ ಬಾಡಿ. ಓಕೆ, ಸೊ ನಾವೆಲ್ಲ ಏನಿದೆ ಹೊಲೋಜೋಯಿಕ್ ಟೈಪ್ ಆಫ್ ನ್ಯೂಟ್ರಿಷನ್ ಅನ್ನು ತೋರಿಸ್ತೀವಿ. ನಾವೇನ್ ಮಾಡ್ತೀವಿ, ಡೈರೆಕ್ಟ್ಲಿ ಫುಡ್ ಅನ್ನ ಸಾಲಿಡ್ ರೂಪ್ ಒಳಗ we are engulfing the food. Example, you can give amoeba and other animals. Saprophytic type of nutrition andre the organisms feed on dead and decaying organic matter. For example, fungi. Agale ಹೇಳಿದೆ ನಾನು. Then the third type is a parasitic type of nutrition. So ಇಲ್ಲಿ parasitic nutrition ಅಂದ್ರೆ host ಅಂತ ಕರಿತೀವಿ. So the parasite lives inside or outside other organism. That other organism ಎಲ್ಲಿಂದ ಆಹಾರವನ್ನು ಪಡ್ಕೋತೈತಿ, ಆ ಆರ್ಗನಿಸಮ್ ಏನ್ ಕರಿತೀವಿ ನಾವು, ಹೋಸ್ಟ್ ಅಂತ ಕರಿತೀವಿ. ಅಂಡ್ ಡಿರೈವ್ ನ್ಯೂಟ್ರಿಷನ್ ಫ್ರಮ್ ಇಟ್. ಎಕ್ಸಾಂಪಲ್ ಕಸ್ಕ್ಯೂಟಾ. ಓಕೆ, ಸೊ ಪ್ಲಾಂಟ್ ಪ್ಯಾರಾಸೈಟಿಕ್ ಎಕ್ಸಾಂಪಲ್ ಕಸ್ಕ್ಯೂಟಾ ಇದೆ. ಅಂಡ್ ಅನಿಮಲ್ ಪ್ಯಾರಾಸೈಟಿಕ್ ನೀವು ಸಿಕ್ಕಾಪಟ್ಟೆ ಎಕ್ಸಾಂಪಲ್ಸ್ ಅನ್ನ ಕೊಡಬಹುದು, ಲೈಕ್ ಟಿಕ್ಸ್ ಆಗಿರ್ಬಹುದು, ಮಾಸ್ಕಿಟೋಸ್ ಆಗಿರ್ಬಹುದು. ಓಕೆ, ದೆನ್ ಬೆಡ್ ಬಗ್ಸ್ ಆಗಿರ್ಬಹುದು, ದ ಲೈಸ್ ದಟ್ ಆರ್ ಪ್ರೆಸೆಂಟ್ ಇನ್ ದ ಹೆಡ್. ಓಕೆ, so they are all ectoparasites. Endoparasite example ಕೊಡಬೇಕಂದ್ರೆ ನೀವು ascaris 9th ಅಲ್ಲಿ ಸ್ಟಡಿ ಮಾಡಿದಿರಿ, ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗನ್ಸ್ ಅಲ್ಲಿ. ಸೋ ಮೆನಿ ಎಕ್ಸಾಂಪಲ್ಸ್ ಯು ಕ್ಯಾನ್ ಗಿವ್ ಎಂಡೋಪ್ಯಾರಾಸೈಟ್ಸ್ ಗೆ, ಲೈಕ್ ಲಿವರ್ ಫ್ಲೂಕ್ ಇದೆ, ಟೇಪ್ ವರ್ಮ್ ಇದೆ, ಓಕೆ, ascaris ಇದೆ, ರೈಟ್. ಸೊ ದೇ ಆರ್ ಆಲ್ ವಾಟ್ ಪ್ಯಾರಾಸೈಟ್ಸ್. ಸೊ ಪ್ಯಾರಾಸೈಟ್ ಅಂದ್ರೆ ದೇ ಆರ್ ಲಿವಿಂಗ್ ಆನ್ other organisms and getting the food from the host. That other organism host, and the organism which is getting benefited is called as a parasite. Okay, so now coming to how do organisms
obtain their food. Okay, so unicellular organisms first ಹೆಂಗೆ ತಮ್ಮ ಆಹಾರ ಪಡ್ಕೋತಾವ ನೋಡೋಣಂತೆ. Food is taken up through entire body surface here, right? So unicellular organisms ನಿಮ್ಗೆ ಗೊತ್ತಿದೆ, ಒಂದೇ ಸೆಲ್ ಎಲ್ಲಾ ಕೆಲಸನ ಮಾಡಬೇಕಾಗುತ್ತೆ. There is no division of labor, full load will be there on the single cell. So the food is absorbed by the whole body surface. Example like amoeba and paramecium, we shall see how the nutrition will take place. In case of amoeba, you ನೋಡಬಹುದಿಲ್ಲ, first this is the organism, that is the amoeba, right? So ಇಲ್ಲಿ finger like projections ಏನು ನೋಡಕತ್ತೀರಿ, these are called as what? Pseudopodia. They are nothing but the cytoplasmic extensions of the body. So ಇಲ್ಲಿ food particle ಬಂತಂತ ತಿಳ್ಕೊಳ್ಳಿ, like some small bacteria or some other small protozoan like paramecium. ಏನ್ ಮಾಡ್ತಿದ್ದು, ಸುಡೋಪೋಡಿಯಾನ ಎಕ್ಸ್ಟೆಂಡ್ ಮಾಡಿ ಇಟ್ engulfs that food particle inside the body. Now it will become food vacuole. ಈ ಫುಡ್ ವ್ಯಾಕ್ಯೂಲ್ ಏನಾಗ್ತೈತೆ ಅಂದ್ರೆ ಲೈಸೋಸೋಮ್ಸ್ ಅಂತ ಡೈಜೆಸ್ಟಿವ್ ವೆಸಿಕಲ್ಸ್ ಇರ್ತಾವ. ದೇ ಕಮ್ ಅಂಡ್ ಅಟ್ಯಾಚ್ ಟು ದಿಸ್ ಫುಡ್ ವ್ಯಾಕ್ಯೂಲ್ ಅಂಡ್ ದೇ ಸೆಕ್ರೀಟ್ ದೇರ್ ಹೈಡ್ರೋಲೈಟಿಕ್ ಎನ್ಸೈಮ್ಸ್. ಸೊ ಇಲ್ಲಿ ಏನಾಗುತ್ತೆ, ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಸೆಕ್ರೀಟ್ ಮಾಡಿದ್ಮೇಲೆ ಇಲ್ಲಿ ಒಳಗೆ ಅದೆಲ್ಲ ಡೈಜೆಸ್ಟ್ ಆಗುತ್ತೆ. ಓಕೆ, ಸೊ ಆಫ್ಟರ್ ದ ಡೈಜೆಷನ್ ದ ಎಂಡ್ ಪ್ರಾಡಕ್ಟ್ಸ್ ಆರ್ ಅಬ್ಸಾರ್ಬ್ಡ್ ಇನ್ ಟು ದ ಬಾಡಿ ಅಂಡ್ whatever the waste material is present, it is thrown out as a exocytosis. Okay, so illen ಒಳಗ್ food enter ಆಗುತ್ತೆ, that is called as endocytosis. ಇಲ್ಲಿಂದ ಏನು waste material ಹೊರ ಹಾಕುತ್ತೆ, that is called as exocytosis. And then whatever the digested end products are there, they are all absorbed into the cytoplasm. Okay, so here you can see amoeba, it extends the pseudopodia, extension of the cell membrane it captures the food, take in the food and form the food vacuole. Then there is a digestion of the food in the food vacuole, where the end products of the digestion are absorbed by the diffusion. Then undigested food, it is thrown out of the body. Next there is the paramecium. Of course, paramecium ಗೆ detail ಆಗಿ ಏನಿಲ್ಲ, ನಿಮಗೆ ಅವಶ್ಯಕತೆ ಇಲ್ಲ. So paramecium with the help of cilia, it captures the food. Then that again ಉಳ್ಕಿದ process same ಇರ್ತೈತಿ. Again single cell organ, it engulfs the food, that is endocytosis, at a specific spot, and further process is same. Lysosomes ಬರ್ತಾವ, they will digest and the end products are absorbed. Nutrition in animals ಅದ ನಾವು overall process ಅನ್ನ ನೋಡ್ಬೇಕಪ್ಪ ಅಂದ್ರೆ, you can just see here, these are the steps involved in the nutrition of the heterotrophic type of nutrition. So first step is ingestion. Ingestion andre introducing the food into the digestive system. Okay, so intake of the food, so material into simple ones. The next digestion, so breakdown of a complex food molecule will take place. So illian digestion agatalla, that is taking place with the help of some of the chemicals which we call them as a digestive hydrolytic enzymes. Then after the digestion, end products are absorbed, that is the movement of digested end products, okay, into the blood, absorb ಆಗ್ಬಿಡ್ತಾವ. Then blood ಅಲ್ಲಿ ಹೋದ್ಮೇಲೆ ಎಲ್ಲಿ ಹೋಗ್ತಾವು, they'll go to the cell where the food particles or the nutrients are utilized for the construction of new cells, for the construction of raw materials in the body, for the release of the energy. Okay, so ಇದಕ್ಕೆಲ್ಲದಕ್ಕೂ ನಾವು ಯೂಸ್ ಮಾಡ್ಕೋತೀವಲ್ಲ ಆ ಎಂಡ್ ಪ್ರಾಡಕ್ಟ್ಸ್ ಅನ್ನ, that is called as assimilation, right? And then ಇದೆಲ್ಲ ಆದ್ಮೇಲೆ ಲಾಸ್ಟ್ ಗೆ ಏನ್ ವೇಸ್ಟ್ undigested waste materials ಉಳಿತಾವಲ್ಲ, they are removed from the body. Okay, that is called as a egestion. First introduction of the food, then there is digestion, then there is absorption and assimilation, that is utilization of the food, and then lastly the undigested remains are thrown out of the body, that is called as egestion. Okay, coming to the nutrition in human beings. Okay, so ನಾವು ಮಾನವರಲ್ಲಿ ನಮ್ಮ human beings ದೊಳಗ ಯಾವ ಟೈಪ್ ನ್ಯೂಟ್ರಿಷನ್ ಆಕೈತೆ ಅನ್ನೋದನ್ನ ನೋಡೋಣಂತೆ. So as you know that in human beings we are having a organ system grade of body organization. Andre we have a separate digestive system. There is an alimentary canal associated with the digestive glands. Okay, so here you can see this is the digestive system of a human. Okay, so in the mouth there is an opening, which is called as the mouth. Okay, and here is the anus. So ಎರಡು opening ಇರೋದ್ರಿಂದ mouth and anus, so we have a complete digestive system. It starts with the mouth. ಒಂದು tube ಅಥವಾ pipe run ಆಗುತ್ತೆ, which is modified in between variously. Okay, so ನಡಕಲ್ಲಿ stomach ಆಗಿದೆ, then there is a small intestine, then there is a large intestine. So ಈ ಪೂರ ಏನ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇದೆಲ್ಲ, this is called as a alimentary canal. ಇದಕ್ಕೆ ಏನ್ ಕರಿತೀವಿ ನಾವು, alimentary canal ಅಂತ ಕರಿತೀವಿ. Then alimentary canal ಜೊತೆಗೆ
associated structures like mouth ಅಲ್ಲಿ ಏನಿದೆ, ಟಂಗ್ ಇದೆ, there are teeth are there, then there are glands are present like the salivary glands are present, then stomach ಒಳಗ gastric glands ಅದಾವ, there is a liver, then pancreas ಇದೆ, intestine ಅಲ್ಲಿ microscopic intestinal glands ಅದಾವ which will secrete the digestive juices. Okay, so this is the structure of alimentary canal. Now coming back to the nutrition, mouth. So mouth intake of the whole food, right? So mouth ಇಂದ ನಾವೇನ್ ಮಾಡ್ತೀವಿ, ನಾವು ಫುಡ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. With the help of teeth, the chewing or grinding of the food takes place. ನಾವು ಯಾಕೆ ಚೀವ್ ಮಾಡ್ತೀವಿ? It is called as mastication. The chewing process is called as mastication. ಯಾಕೆ ನಾವು masticate ಮಾಡ್ತೀವಪ್ಪ ಅಂದ್ರೆ, so that the food can be broken down into smaller pieces. This is called as a mechanical digestion. Okay. ಸೊ ಇಲ್ಲೇನಾಕೈತೆ ಅಂದ್ರೆ, ಎಷ್ಟು ಸಣ್ಣ ಪೀಸಸ್ ಮಾಡ್ತೀವಿ ನಾವು, ಎನ್ಸೈಮ್ಸ್ ಆಕ್ಟ್ ಮಾಡ್ಲಿಕ್ಕೆ ಅಷ್ಟು ಹೆಲ್ಪ್ ಆಕೈತಿ. ಸೊ ಯಾವುದೇ ಫುಡ್ ಪಾರ್ಟಿಕಲ್ ಅನ್ಡೈಜೆಸ್ಟೆಡ್ ಉಳಿಯಂಗಿಲ್ಲ. ಸೊ ಇಲ್ಲಿ ಟೀತ್ ದೊಳಗೆ ನಾವು ಒಂದ್ ಸ್ವಲ್ಪ ಎಲಾಬರೇಟ್ ಮಾಡ್ಬೇಕಪ್ಪ ಅಂದ್ರೆ, ಹ್ಯೂಮನ್ ಟೀತ್ ಅಲ್ಲಿ 3 ಪ್ರಾಪರ್ಟೀಸ್ ಅದಾವ. ಓಕೆ, ಒನ್ ಇಸ್ ಹೆಟ್ರೋಡಾಂಟ್, ಮೀನ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟೀತ್ ವಿ ಹ್ಯಾವ್, ಲೈಕ್ ಇನ್ಸಿಸರ್ಸ್, ಕೆನೈನ್ಸ್, ಪ್ರಿಮೋಲಾರ್ಸ್ ಅಂಡ್ ಮೋಲಾರ್ಸ್, ರೈಟ್? ದಟ್ ಇಸ್ ಹೆಟ್ರೋಡಾಂಟ್. ಆಮೇಲೆ ಇದರ ಡೆಂಟಲ್ ಫಾರ್ಮುಲಾನು ಗೊತ್ತಿರ್ಬೇಕು ನಿಮಗೆ. ಅಡಲ್ಟ್ ಹ್ಯೂಮನ್ ದೊಳಗ ಡೆಂಟಲ್ ಫಾರ್ಮುಲಾ ಇಸ್ 2 1 2 3. ಆಮೇಲೆ ಚೈಲ್ಡ್ ದೊಳಗ 2 1 0 2, ರೈಟ್? ಸೊ ಮಿಲ್ಕ್ ಟೀತ್ ಅಂತ ಏನ್ ಕರಿತೀವಿ, ಅದರ ಡೆಂಟಲ್ ಫಾರ್ಮುಲಾ ಆಫ್ ದ ಮಿಲ್ಕ್ ಟೀತ್ ಇಸ್ 2 1 0 2. ಆಮೇಲೆ ಡೆಂಟಲ್ ಫಾರ್ಮುಲಾ ಆಫ್ ದ ಪರ್ಮನೆಂಟ್ ಟೀತ್ ಇಸ್ 2 1 2 3, ರೈಟ್? ಯಾಕಪ್ಪ ಇದನ್ನ ಹೇಳಿಕತ್ತೀನಿ ಅಂದ್ರೆ, ಒಂದ್ಸತಿ ಎಕ್ಸಾಮ್ ಅಲ್ಲಿ ಈಗ ಅಪ್ಲೈಡ್ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರ್ತಾವ. ಸೊ ಯಾವ ಟೀತ್ ಒಟ್ಟ ಲೈಫ್ ಒಂದೇ ಟೈಮ್ ಬರ್ತಾವ ಅಂತ ಕೇಳ್ಬೋದು ಅವ್ರು. ಓಕೆ, ಸೊ 2 1 0 2 ಒಳಗೆ ಯಾವ ಇಲ್ಲಲ್ಲ, ಅವೆಲ್ಲ ಏನದಾವ ನಿಮ್ಗೆ ಪರ್ಮನೆಂಟ್ ಟೀತ್ ಬರ್ತಲ್ಲ, ಅವು ಒಂದೇ ಸರ್ತಿ ಬರ್ತಾವ. 2 1 0 2 ಒಳಗೆ ಏನಿದ್ದು ಚೈಲ್ಡ್ ಮಿಲ್ಕ್ ಟೀತ್ ಅಲ್ಲಿ ಅವೇನದಾವಲ್ಲ ಲೈಫ್ ಒಳಗ 2 ಟೈಮ್ ಬರ್ತಾವ. ದಿಸ್ ಇಸ್ ಅ ರಿವಿಷನ್ ಕ್ಲಾಸ್, ಹಂಗಾಗಿ ನಾನು ಜಾಸ್ತಿ ಡಿಟೇಲ್ ಅಲ್ಲಿ ಹೇಳಿಕತ್ತಿಲ್ಲ, ರೈಟ್? ಆಮೇಲೆ ಒಂದ್ ಹೆಟ್ರೋಡಾಂಟ್ ಆಯ್ತು. ಸೆಕೆಂಡ್ ಪ್ರಾಪರ್ಟಿ ಏನಿದೆ ಟೀತ್ ಅಂದ್ರೆ, ಇಟ್ ಇಸ್ ಥಿಕೋಡಾಂಟ್. ಅಂದ್ರೆ ನಮ್ದೇನ್ ಜಾಸ್ ಇದಾವ, ಆ ಜಾ ಅಲ್ಲಿ ಟೀತ್ ಏನಾಗಿರ್ತಾವ ಅಂದ್ರೆ, ದೇ ಆರ್ ಎಂಬೆಡೆಡ್ ಇನ್ ಟು ದ ಸಾಕೆಟ್ಸ್ ಲೈಕ್ ದಿಸ್. ಓಕೆ, ಸಾಕೆಟ್ ಇರ್ತೈತಿ, ಆ ಸಾಕೆಟ್ ಒಳಗ ಹಲ್ಲು ಏನಾಗಿರ್ತಾವ ಎಂಬೆಡ್ ಆಗಿದಾವ. ದಿಸ್ ಇಸ್ ಕಾಲ್ಡ್ ಅಸ್ ಥಿಕೋಡಾಂಟ್. ದಿಸ್ ಇಸ್ ಕಾಲ್ಡ್ ಥಿಕಾ ಅಂದ್ರೆ ಸಾಕೆಟ್ ಆರ್ ಕ್ಯಾವಿಟಿ. ಓಕೆ, ಸೊ ಆ ಕ್ಯಾವಿಟಿ ದೊಳಗ ಅಥವಾ ಸಾಕೆಟ್ ದೊಳಗ ಏನಾಗಿರ್ತಾವ ಟೀತ್ ಇನ್ಸರ್ಟ್ ಆಗಿರ್ತಾವ, ದಟ್ ಇಸ್ ಕಾಲ್ಡ್ ಅಸ್ ಅ ಥಿಕೋಡಾಂಟ್. ಓಕೆ, ದೆನ್ ಡೈಫಿಯೋಡಾಂಟ್. ಡೈಫಿಯೋಡಾಂಟ್ ಅಂದ್ರೆ ಒಂದ್ ಹ್ಯೂಮನ್ ಬೀಯಿಂಗ್ ಇದ್ ಲೈಫ್ ಒಳಗ 2 sets of teeth ಬರ್ತಾವ, ಮಿಲ್ಕ್ ಟೀತ್ ಅಂಡ್ ಪರ್ಮನೆಂಟ್ ಟೀತ್. ಓಕೆ, ಸೊ ಅದಕ್ಕೆ ಡೈಫಿಯೋಡಾಂಟ್ ಅಂತ ಕರಿತೀವಿ ನಾವು. ಸೊ ದಿಸ್ ಇಸ್ ವಾಟ್ ಅಬೌಟ್ ಟೀತ್. 3 ಪ್ರಾಪರ್ಟೀಸ್: ಹೆಟ್ರೋಡಾಂಟ್, ಥಿಕೋಡಾಂಟ್ ಅಂಡ್ ಡೈಫಿಯೋಡಾಂಟ್, ರೈಟ್? ನೆಕ್ಸ್ಟ್ ಕಮಿಂಗ್ ಟು ದ ಟಂಗ್. ಟಂಗ್ ಏನ್ ಕೆಲ್ಸಪ್ಪ ಅಂದ್ರೆ, ಇಟ್ ಹೆಲ್ಪ್ಸ್ ಇನ್ ದ ರೋಲಿಂಗ್ ದ ಫುಡ್ ಅಂಡ್ second is that it helps in the tasting the food because it has a taste buds on it, right? And then swallowing or pushing the food inside the next part of the alimentary canal, that is the esophagus. That is the main 3 functions of the tongue. Then coming to the salivary glands. So ನಮ್ಮ digestive system, oral cavity, buccal cavity ಅಲ್ಲಿ 3 pairs of salivary glands are present. ಒಂದಿಲ್ಲಿ ಕಿವಿ ಹತ್ರ ಇಲ್ಲಿ ಇರ್ತಾವ, that is called as parotid glands. Then ನಾಲಿಗೆ ಕೆಳಗೆ ಇರ್ತಾವ, that is called as sublingual glands. And then on this side they are present a pair of salivary glands called as submandibular salivary glands. Their secretion is called as saliva. Okay, so saliva ಅನ್ನು secrete ಮಾಡ್ತಾವ. saliva ಅಲ್ಲಿ ಏನಿದಾವ, there are enzymes are present. Main enzyme ಯಾವ್ದಿದೆಪ್ಪ ಅಂದ್ರೆ, that is called as ptyalin, PTY. Okay, ptyalin ಅಥವಾ ಅದಕ್ಕೆ salivary amylase ಅಂತಾನು ಕರಿತೀವಿ. So it mainly acts on the starch to convert the starch into simple sugars, right? So ಅಂದ್ರೆ ಡೈಜೆಷನ್ ಸ್ಟಾರ್ಟ್ಸ್ ಆಗುದೇ ನಮ್ಮ ಓರಲ್ ಕ್ಯಾವಿಟಿ ಇಂದ, ರೈಟ್? ಸೊ ಇಲ್ಲಿ ಎಕ್ಸಾಮ್ ಒಳಗೆ ಏನ್ ಕೇಳಬಹುದಪ್ಪ ಅಂದ್ರೆ, ವಿಚ್ ಎನ್ಸೈಮ್ ಇಸ್ ಪ್ರೆಸೆಂಟ್ ಇನ್ ದಿ ಸಲೈವಾ ಅಂತ ಕೇಳಬಹುದು. ದಟ್ ಈಸ್ ದ ಸಲೈವರಿ ಅಮೈಲೇಸ್ ಅಥವಾ ಟೈಲಿನ್ ಅಂತ ಕರಿತೀವಿ ನಾವು, ರೈಟ್? ಸೊ ಯಾವ ನ್ಯೂಟ್ರಿಯೆಂಟ್ ಡೈಜೆಷನ್ ಸ್ಟಾರ್ಟ್ ಆಕೈತಿ ನಮ್ಮ ಮೌತ್ ಇಂದ ಅಂತ ಕೇಳಬಹುದು. ದಟ್ ಈಸ್, ರಿಮೆಂಬರ್ ದಟ್ ಇಟ್ ಈಸ್ ದ ಸ್ಟಾರ್ಚ್, ದಟ್ ಈಸ್ ದ ಕಾರ್ಬೋಹೈಡ್ರೇಟ್ ಡೈಜೆಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾವ ಡೈಜೆಷನ್ ಸ್ಟಾರ್ಟ್ ಆಗಲ್ಲ ಅಂತ ಕೇಳಬಹುದು, ಯಾವ್ದಂದ್ರೆ ಪ್ರೋಟೀನ್ ಮತ್ತೆ ಲಿಪಿಡ್ ಡೈಜೆಷನ್ ಸ್ಟಾರ್ಟ್ ಆಗಲ್ಲ. ಪ್ರೋಟೀನ್ ಡೈಜೆಷನ್ ಯಾಕೆ ಸ್ಟಾರ್ಟ್ ಆಗಲ್ಲ ಅಂದ್ರೆ, ದೇರ್ ಇಸ್ ನೋ ಪ್ರೋಟಿಯೋಲೈಟಿಕ್ ಎನ್ಸೈಮ್ಸ್, ಅಂದ್ರೆ ಪ್ರೋಟೀನ್ ಡೈಜೆಸ್ಟಿಂಗ್ ಎನ್ಸೈಮ್ಸ್ ಇಲ್ಲ ಸಲೇವಾದಲ್ಲಿ. ಆದ್ರೆ ಲಿಪಿಡ್ ಡೈಜೆಸ್ಟಿಂಗ್ ಎನ್ಸೈಮ್ ಇದೆ, ದಟ್ ಇಸ್ ಕಾಲ್ಡ್ ದ ಲಿಂಗ್ವಲ್ ಲೈಪೇಸ್. ಓಕೆ, ಆದ್ರೆ ಲಿಂಗ್ವಲ್ ಲೈಪೇಸ್ ಆಕ್ಟ್ ಆಗ್ಬೇಕಪ್ಪ ಅಂದ್ರೆ, ದ ಫ್ಯಾಟಿ ಫುಡ್ ಮೆಟೀರಿಯಲ್ ಅಥವಾ
ಲಿಪಿಡ್ಸ್ ಏನದಲ್ಲ ದೇ ಹ್ಯಾವ್ ಟು ಬಿ ಎಮಲ್ಸಿಫೈಡ್. ಹಂಗಾಗಿ ನಮ್ಮ ಮೌತ್ ಒಳಗ ಅವು ಎಮಲ್ಸಿಫೈ ಆಗ್ಲಾರ್ದಿಂದ ನಮ್ಮ ಮೌತ್ ಅಲ್ಲಿ ಲಿಪಿಡ್ ಡೈಜೆಷನ್ ಸ್ಟಾರ್ಟ್ ಆಗಲ್ಲ, ರೈಟ್. ಲಿಪಿಡ್ಸ್ ಡೈಜೆಷನ್ ಸ್ಟಾರ್ಟ್ ಆಗೋದು ಎಲ್ಲಿಂದಪ್ಪ ಅಂದ್ರೆ ಡೈರೆಕ್ಟ್ಲಿ ಫ್ರಮ್ ದ ಸ್ಮಾಲ್ ಇಂಟೆಸ್ಟೈನ್. ಓಕೆ, ಪ್ರೋಟೀನ್ ಡೈಜೆಷನ್ ಸ್ಟಾರ್ಟ್ ಆಗೋದು ಎಲ್ಲಿಂದ? ಸ್ಟಮಕ್ ಇಂದ, ರೈಟ್. ಬಟ್ ಕಾರ್ಬೋಹೈಡ್ರೇಟ್ ಡೈಜೆಷನ್ ಸ್ಟಾರ್ಟ್ ಆಗೋದು ಎಲ್ಲಿಂದಪ್ಪ ಅಂದ್ರೆ ಫ್ರಮ್ ದ ಮೌತ್, or we can say from the buccal cavity because of presence of a salivary amylase. Next, coming to esophagus, the function is that it takes the food from mouth to the stomach by peristaltic movement, that is contractions and expansions of the muscles of the esophagus, right. So esophagus ಏನ್ ಮಾಡ್ತಂದ್ರೆ ಒಂಥರ peristaltic movement, ಆ ಮಸಲ್ ಸರ್ಕ್ಯುಲರ್ ಮಸಲ್ಸ್ ಇರ್ತಾವ, ರೈಟ್. ಸೊ ಇಟ್ ವಿಲ್, ಈಗ ಸರ್ಕ್ಯುಲರ್ ಮಸಲ್ಸ್ ಈ ಟೈಪ್ ಇದ್ದು ಸರ್ಕ್ಯುಲರ್ ಮಸಲ್ಸ್, ರೈಟ್. ಎಸೋಫೇಗಸ್ ಇದ್ದಾಗ ಏನ್ ಮಾಡ್ತಾವ, ಹಿಂಗ ಫುಡ್ ಅನ್ನ ಏನ್ ಮಾಡ್ತಾವ, ವೇವ್ ರೂಪದೊಳಗ ಕೆಳಗೆ ದೂಸ್ಕೋತಾ ಹೋಗ್ತಾವ, ರೈಟ್. ಇಲ್ಲಿ ಪುಷ್ ದ ಫುಡ್ ಇಲ್ಲಿ ಬಂದ್ಕೊಂಡ ಫಸ್ಟ್ ಇದು ಕಾಂಟ್ಯಾಕ್ಟ್ ಆಗುತ್ತೆ, ದೆನ್ ಫುಡ್ ಇನ್ನ ಡೀಪ್ ಹೋಗುತ್ತೆ, ದೆನ್ ದಿಸ್ ವಿಲ್ ಕಾಂಟ್ಯಾಕ್ಟ್ ಅಂಡ್ ಅಲ್ಟಿಮೇಟ್ಲಿ ಇಟ್ ವಿಲ್ ಕಮ್ಸ್ ಡೌನ್, ರೈಟ್. ಸೊ ಇಟ್ ವಿಲ್ ಪುಷ್ ದ ಫುಡ್ ಲೈಕ್ ದಿಸ್. ದಿಸ್ ಇಸ್ ಕಾಲ್ಡ್ ದ peristaltic movement, ರೈಟ್. ಸೊ ಪೆರಿಸ್ಟಾಲ್ಸಿಸ್ ಇಂದ ಏನಾಗೈತಿ, ಫುಡ್ ಇಟ್ ಇಸ್ ಪುಷ್ಡ್ ಇನ್ ಟು ದ ಸ್ಟಮಕ್. ಸ್ಟಮಕ್ ದ ಲೈನಿಂಗ್ ಇದ್ದೊಳಗ ಫ್ರಮ್ ಇನ್ಸೈಡ್ ಬಹಳಷ್ಟು ಫೋಲ್ಡಿಂಗ್ಸ್ ಇರ್ತಾವ. ಯಾಕೆ ಇರ್ತಾವ ಅಂದ್ರೆ ಸ್ಟಮಕ್ ಹ್ಯಾಸ್ ದ ಕೆಪಾಸಿಟಿ ಟು ಎಕ್ಸ್ಪಾಂಡ್. ಓಕೆ, ಫುಡ್ ಇಲ್ಲ ಅಂದ್ರೆ ಅದು ಕಾಂಟ್ರಾಕ್ಟ್ ಆಗಿರ್ತೈತಿ, ಅವಾಗ ಏನಾಗೈತೆ ಅಂದ್ರೆ ಇನ್ನರ್ ಒಳಗಿನ ವಾಲ್ ಏನಾಗುತ್ತೆ, ಫೋಲ್ಡ್ ಆಗುತ್ತೆ. ದೇ ಆರ್ ಕಾಲ್ಡ್ ಆಸ್ ಅ ಗ್ಯಾಸ್ಟ್ರಿಕ್ ರೂಗೆ. ಓಕೆ, ಸೊ ಆ ಗ್ಯಾಸ್ಟ್ರಿಕ್ ರೂಗೆ ಅಥವಾ ಇನ್ನರ್ ಲೈನಿಂಗ್ ಏನ್ ಸ್ಟಮಕ್ ಇದೆಯಲ್ಲ ಅದರಲ್ಲಿ ಮೈಕ್ರೋಸ್ಕೋಪಿಕ್ ಗ್ಲ್ಯಾಂಡ್ಸ್ ಅದಾವ. ಮೈಕ್ರೋಸ್ಕೋಪಿಕ್ ಗ್ಲ್ಯಾಂಡ್ಸ್, ದೇ ಆರ್ ಕಾಲ್ಡ್ ಆಸ್ ಅ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್. ಸೊ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಏನ್ ಮಾಡ್ತಾವ ಅಂದ್ರೆ ದೇ ಸೆಕ್ರೀಟ್ ಗ್ಯಾಸ್ಟ್ರಿಕ್ ಜ್ಯೂಸ್. ಗ್ಯಾಸ್ಟ್ರಿಕ್ ಜ್ಯೂಸ್ ಅಲ್ಲಿ ಮೂರು ಬಹಳ ಇಂಪಾರ್ಟೆಂಟ್ ಥಿಂಗ್ಸ್ ಪ್ರೆಸೆಂಟ್ ಅದಾವ. ಒನ್ ಈಸ್ ಅ hydrochloric acid, which makes the stomach or the medium very much acidic. Okay, then second one is a protein digesting enzyme called pepsin, and the third is the mucus that is present. So mucus ಏನ್ ಮಾಡುತ್ತೆ ಅಂದ್ರೆ ಸ್ಟಮಕ್ ದ ಇನ್ನರ್ ಲೈನಿಂಗ್ ಥಿಕ್ ಇರ್ತೈತಲ್ಲ ಅದ್ರ ಮೇಲೆ ಒಂದು ಲೇಯರ್ ಫಾರ್ಮ್ ಮಾಡತೈತಿ. ಆ ಥಿಕ್ ಲೇಯರ್ ಏನ್ ಮಾಡತೈತಿ ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತು ಪ್ರೋಟೀನ್ ಡೈಜೆಸ್ಟಿಂಗ್ ಎಂಜೈಮ್ಸ್ ಇಂದ ಪ್ರೊಟೆಕ್ಟ್ ಮಾಡತೈತಿ ಸ್ಟಮಕ್ ದ ಇನ್ನರ್ ಲೇಯರ್ ನ. ಓಕೆ, ಸೊ ಆಕ್ಚುಲಿ even pepsin ಇದಾವ, it is a protein digesting enzyme which is released in the form of an inactive form. Okay, so ಈ pepsin ಏನಾಗುತ್ತೆ ಅಂದ್ರೆ inactive form ಅಲ್ಲಿ ರಿಲೀಸ್ ಆಗುತ್ತೆ, which is called as a pepsinogen, right. So ಈ pepsinogen ನ pepsin ಆಗಿ ಕನ್ವರ್ಟ್ ಆಗ್ಬೇಕಪ್ಪ ಅಂದ್ರೆ we require hydrochloric acid, right. So hydrochloric acid main function ಇದೆ ಅಂದ್ರೆ to convert this inactive protein digesting enzyme, that is pepsinogen, into pepsin. Then ಯಾವಾಗಿದ pepsin ಹಾಕೈತಿ, it starts breaking down the complex proteins. ಅಷ್ಟಲ್ಲ, there is one more enzyme is present that is called as a renin. Okay, so ಅದು ಸಹಿತನು ಪ್ರೋರೆನಿನ್ ಅಂತ ರೂಪದೊಳಗ ರಿಲೀಸ್ ಆಕೈತಿ. ಯಾವಾಗ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ಕಾಂಟ್ಯಾಕ್ಟ್ ಬರುತ್ತೆ, ಆ ಪ್ರೋರೆನಿನ್ ಏನ್ ಮಾಡತ್ತೆ ಅಂದ್ರೆ ರೆನಿನ್ ಆಗಿ ಕನ್ವರ್ಟ್ ಆಗುತ್ತೆ. That renin acts on only milk protein, and the milk protein is called as casein, right. ಸೊ ಹಾಗಾಗಿ ಸಣ್ಣ ಮಕ್ಕಳಲ್ಲಿ ಯಾರು ಇನ್ನ ಹಾಲು ಕುಡಿತಿರ್ತಾವಲ್ಲ ಅವರಲ್ಲಿ ಏನಿರ್ತೈತೆ ಅಂದ್ರೆ ಈ ರೆನಿನ್ ಜಾಸ್ತಿ ಸೆಕ್ರೇಷನ್ ಆಗಿರ್ತೈತಿ. ಆಸ್ ಏಜ್ ಪ್ರೋಗ್ರೆಸಸ್ ರೆನಿನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಹಾಗಾಗಿ ಒಂದ್ ಏಜ್ ಆದ್ಮೇಲೆ ಹಾಲು ಕುಡಿದಾಗ ಒಬ್ಬರಿಗೆ ಇಂಡೈಜೆಷನ್ ಆಗುತ್ತೆ ಹಾಲ್ದು. ಹಾಗಾಗಿ ಡೈಜೆಷನ್ ಇಂದ ಹಾಲನ್ನ ಅವರು ತೆಗೋದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ, ಬಿಕಾಸ್ ರೆನಿನ್ ಅವರಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರಂಗಿಲ್ಲ, ರೈಟ್. ಸೊ ಹಾಗಾಗಿ ರೆನಿನ್ ಏತ ಇಟ್ ಇಸ್ ಅ ಮಿಲ್ಕ್ ಪ್ರೋಟೀನ್ ಡೈಜೆಸ್ಟಿಂಗ್ ಎನ್ಸೈಮ್, ದಟ್ ಇಸ್ ಕೇಸಿನ್ ಅನ್ನ ಡೈಜೆಸ್ಟ್ ಮಾಡ್ತೈತಿ. ಸೊ ಇವು ಎರಡು ಎನ್ಸೈಮ್ಸ್ ಆಕ್ಟಿವೇಟ್ ಆಗ್ಬೇಕಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಬೇಕು, ಒಂದನೇ ಫಂಕ್ಷನ್. ಎರಡನೇ ಫಂಕ್ಷನ್ ಏನಪ್ಪಾ ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಇದು ಅಸಿಡಿಕ್ ಮೀಡಿಯಂ ಇರೋದ್ರಿಂದ ಇಟ್ ವಿಲ್ ಪ್ರೊಟೆಕ್ಟ್ ಅಸ್ ಫ್ರಮ್ ದ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸ್. ಓಕೆ, ಸೊ ಯಾವ್ದಾದ್ರು ಫುಡ್ ಜೊತೆಗೆ ಮೈಕ್ರೋ ಆರ್ಗನ್ಸ್ ಎಂಟರ್ ಆದಪ್ಪ ಅಂದ್ರೆ ದೇ ವಿಲ್ ಬಿ ಕಿಲ್ಡ್ ವಿತ್ ದ ಹೆಲ್ಪ್ ಆಫ್ hydrochloric acid, highly acidic medium. Next, coming to the small intestine. ಇಲ್ಲಿ ಒನ್ ಮೋರ್ ಪಾಯಿಂಟ್ ಅನ್ನ ನಾ ಮಿಸ್ ಮಾಡಿದೆ ಏನಪ್ಪಾ ಅಂದ್ರೆ ಫುಡ್ ಏನ್ ನಮ್ದು ಮೌತ್ ಇಂದ ಇಸೋಫೆಗಸ್ ಥ್ರೂ ಸ್ಟಮಕ್ ಒಳಗೆ ಬರ್ತೈತಲ್ಲ ಅದೊಂದು ಬಾಲ್ ಶೇಪ್ ಇರ್ತೈತಿ, ಪೇಸ್ಟ್ ಆಗಿರ್ತೈತಿ. ಒಂದು ಬಾಲ್ ಶೇಪ್ ಅನ್ನ ಮಾಡಿ ನಾವ್ ಏನ್ ಮಾಡ್ತೀವಿ, ನುಂಗ್ತೀವಿ ಅದನ್ನ. ಇಟ್ ಇಸ್ ಕಾಲ್ಡ್ ಅಸ್ ಬೋಲಸ್. ದೆನ್ ಸ್ಟಮಕ್ ಒಳಗ ಅದು ಅಸಿಡಿಕ್ ಜ್ಯೂಸ್ ಜೊತೆಗೆ ಮಿಕ್ಸ್ ಆಗಿ ಅಸಿಡಿಕ್ ಮಾಸ್ ಆಕೈತಿ, ಒಂದು ಪೇಸ್ಟ್ ಆಕೈತಿ, ವಿಚ್ ಇಸ್ ಕಾಲ್ಡ್ ಅಸ್ ಅ ಖೈಮ್ ಅಥವಾ ಖೈಮ್. ಓಕೆ, ಇಟ್ ಇಸ್ ಕಾಲ್ಡ್ ಅಸ್ ಚೈಮ್, ರೈಟ್. ಆಮೇಲೆ ಸ್ಮಾಲ್ ಇಂಟೆಸ್ಟೈನ್ ಒಳಗೆ ಏನಾಗೈತಿ, ಚೈಮ್ ಎಂಟರ್ ಆದ್ಕೂನ ಇಲ್ಲಿ 3 ಜ್ಯೂಸಸ್ ಅನ್ನ ಫೇಸ್ ಮಾಡ್ತೈತೆ ಸ್ಮಾಲ್ ಇಂಟೆಸ್ಟೈನ್ ಒಳಗೆ. 3 ಜ್ಯೂಸಸ್. ಒಂದೈತಿ ಲಿವರ್ ಇಂದ ಬೈಲ್ ಜ್ಯೂಸ್, ಸೆಕೆಂಡ್ ಒನ್ ಐತಿ ಪ್ಯಾನ್ಕ್ರಿಯಾಸ್ ಇಂದ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್, ಆಮೇಲೆ ಮೂರನೇದ್ದು
ಇಂಟೆಸ್ಟೈನ್ ವಾಲ್ ಒಳಗೆ ಏನು ಮೈಕ್ರೋಸ್ಕೋಪಿಕ್ ಇಂಟೆಸ್ಟೈನಲ್ ಗ್ಲ್ಯಾಂಡ್ಸ್ ಇರ್ತಾವ, ದೇ ಸೆಕ್ರೇಟ್ ಇಂಟೆಸ್ಟೈನಲ್ ಜ್ಯೂಸ್. ಇವು ಮೂರು ಡೈಜೆಸ್ಟಿವ್ ಜ್ಯೂಸ್ ಜೊತೆಗೆ ಮಿಕ್ಸ್ ಆಗುತ್ತೆ. ಇಲ್ಲೇ ಬೈಲ್ ಜ್ಯೂಸ್ ಆಕ್ಚುಲಿ ಯಾವುದೇ ಡೈಜೆಸ್ಟಿವ್ ಎನ್ಸೈಮ್ಸ್ ಇರಲ್ಲ ಅದರಲ್ಲಿ, ಆದ್ರೂ ಕೂಡ ನನ್ನ ಡೈಜೆಸ್ಟಿವ್ ಜ್ಯೂಸ್ ಅಂತ ಕರಿತೀವಿ ನಾವು. ಯಾಕಪ್ಪ ಅಂದ್ರೆ ಅದರಲ್ಲಿ ಎರಡು ತರದ ಸಾಲ್ಟ್ಸ್ ಇರ್ತಾವ, ಬೈಲಿರುಬಿನ್ ಅಂಡ್ ಬೈಲಿವರ್ಡಿನ್. ಓಕೆ, ಈ ಬೈಲಿರುಬಿನ್ ಮತ್ತು ಬೈಲಿವರ್ಡಿನ್ ಏನ್ ಮಾಡ್ತಾವ ಅಂದ್ರೆ ದೇ ಹೆಲ್ಪ್ ಇನ್ ಎಮಲ್ಸಿಫಿಕೇಶನ್ ಆಫ್ ದ ಫ್ಯಾಟ್ಸ್. ಫ್ಯಾಟ್ಸ್ ಏನಕ್ಕೋ ಎಮಲ್ಸಿಫೈ ಆಕೋ ಅಂದ್ರೆ ದೇ ಆರ್ ಬ್ರೋಕನ್ ಡೌನ್ ಇನ್ ಟು ಸ್ಮಾಲರ್ ಗ್ಲೋಬ್ಯೂಲ್ಸ್. ಓಕೆ, ಸಣ್ಣ ಸಣ್ಣ ಗ್ಲೋಬ್ಯೂಲ್ ಲೈಕ್ ಬಬಲ್ಸ್ ಲೈಕ್ ಬ್ರೇಕ್ ಡೌನ್ ಆಕಾವ್, ಸೊ ದಟ್ ಫ್ಯಾಟ್ ಡೈಜೆಸ್ಟಿಂಗ್ ಎನ್ಸೈಮ್ಸ್ ಕ್ಯಾನ್ ಆಕ್ಟ್ ಆನ್ ದೆಮ್. ಇಲ್ಲಾಂದ್ರೆ ಏನಾಗುತ್ತೆ, ಫ್ಯಾಟ್ ನಿಮಗೆ ಗೊತ್ತೈತಿ, ಇಟ್ ವಿಲ್ ಫ್ಲೋಟ್ ಆನ್ ದ ಸರ್ಫೇಸ್ ಆಫ್ ದ ವಾಟರ್. ಓಕೆ, ಹಾಗಾಗಿ ಸೊ ದೀಸ್ ಎನ್ಸೈಮ್ಸ್ ದೇ ಕೆನಾಟ್ ಬಿ ಎಕ್ಸ್ಪೋಸ್ ಟು ದಿ ಲಿಪಿಡ್ಸ್ ವಿಚ್ ಆರ್ ಫ್ಲೋಟಿಂಗ್. ಓಕೆ, ಹಾಗಾಗಿ ಅವ್ರನ್ನ ಮಿಕ್ಸ್ ಆಗ್ಲಿಕ್ಕೆ ಅವ್ನ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಹೋಗಿ ಬ್ರೇಕ್ ಮಾಡೋದಕ್ಕೆ ಪ್ರೊಸೆಸ್ ನಾವೇನ್ ಕರಿತೀವಪ್ಪ ಅಂದ್ರೆ emulsification ಅಂತ ಕರಿತೀವಿ. That emulsification is done by bilirubin and biliverdin which are present in the bile juice which is secreted from the liver. Okay, so intestine is a site of complete digestion and complete absorption. ಮೂರು ಮೇಜರ್ ನ್ಯೂಟ್ರಿಯೆಂಟ್ಸ್ ಇದಾವೆ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಅಂಡ್ ಲಿಪಿಡ್ಸ್. ಮೂರದ್ದು ಡೈಜೆಷನ್ ಕಂಪ್ಲೀಟ್ ಆಗೋದು ಇಂಟೆಸ್ಟೈನ್ ನಲ್ಲಿ, ಅಬ್ಸಾರ್ಬ್ ಆಗೋದು ಇಂಟೆಸ್ಟೈನ್ ನಲ್ಲಿ. Okay, so intestinal enzymes they will convert carbohydrates, fats and proteins into their end products. Like carbohydrate ಅನ್ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡ್ತೈತಿ, ಫ್ಯಾಟ್ಸ್ ಅನ್ನ ಫ್ಯಾಟಿ ಆಸಿಡ್ ಮತ್ತೆ ಗ್ಲಿಸರಾಲ್ ಆಗಿ ಕನ್ವರ್ಟ್ ಮಾಡ್ತೈತಿ, ಪ್ರೋಟೀನ್ಸ್ ಅನ್ನ ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಮಾಡ್ತೈತಿ. ಓಕೆ, ದೆನ್ ಎಲ್ಲ ಕನ್ವರ್ಜನ್ ಆಗಿ ಎಂಡ್ ಆದ್ಮೇಲೆ ಸ್ಮಾಲ್ ಇಂಟೆಸ್ಟೈನಲ್ ವಾಲ್ ಒಳಗ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇರ್ತಾವ. ಸ್ಮಾಲ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಆರ್ ಪ್ರೆಸೆಂಟ್ ವಿಚ್ ಆರ್ ಕಾಲ್ಡ್ ಆಸ್ ಅ ವಿಲ್ಲೈ. ಈ ವಿಲ್ಲೈ ಏನ್ ಮಾಡ್ತೈತಪ್ಪ ಅಂದ್ರೆ ಈ ಎಂಡ್ ಪ್ರೊಡಕ್ಟ್ಸ್ ಅನ್ನ ಗ್ಲುಕೋಸ್, ಫ್ಯಾಟಿ ಆಸಿಡ್, ಗ್ಲಿಸರಾಲ್, ಅಮೈನೋ ಆಸಿಡ್ ಅನ್ನ ಅಬ್ಸಾರ್ಬ್ ಮಾಡಿ ಬ್ಲಡ್ ಸ್ಟ್ರೀಮ್ ಒಳಗೆ ಆಡ್ ಮಾಡ್ತೈತಿ. ಸೊ ದ ಸೈಟ್ ಆಫ್ ಅಬ್ಸಾರ್ಪ್ಷನ್ ಇಸ್ ಆಲ್ಸೋ ದ ಸ್ಮಾಲ್ ಇಂಟೆಸ್ಟೈನ್. ಓಕೆ, ಸೊ ವಿಲ್ಲೈಯನ್ನ ಇಲ್ಲಿ ಮರಿಬಾರ್ದು, ನೆನಪಿಟ್ಕೋಬೇಕು. ನಂತರ ಇಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಒಳಗ ಏನೇನ್ ಎನ್ಸೈಮ್ಸ್ ಇರ್ತಾವ, ಏನೇನ್ ರಿಯಾಕ್ಷನ್ ಆಗೈತೆ ಒಂದ್ ಸ್ವಲ್ಪ ಹಂಗ ಗ್ಲಾನ್ಸ್ ನೋಡ್ಕೋಣ. ಸೊ ಸ್ಮಾಲ್ ಇಂಟೆಸ್ಟೈನ್ ರಿಸೀವ್ಸ್ ದ ಸೆಕ್ರೀಷನ್ ಫ್ರಮ್ ಒಂದೇದ್ ಲಿವರ್, ಆಗಲೇ ಹೇಳಿದೆ ನಾನು. ಫ್ಯಾಟ್ಸ್ ಗೆಟ್ ಎಮಲ್ಸಿಫೈಡ್. ಓಕೆ, ಸೊ ಇನ್ ಹಾಕೋಲೆ ಎಮಲ್ಸಿಫೈಡ್ ಫ್ಯಾಟ್ ಅಂದ್ರೆ ಲಾರ್ಜ್ ಫ್ಯಾಟ್ ಮಾಲಿಕ್ಯೂಲ್ಸ್ ಕನ್ವರ್ಟೆಡ್ ಇಂಟು ಸ್ಮಾಲ್ ಫ್ಯಾಟ್ ಮಾಲಿಕ್ಯೂಲ್ಸ್. ಓಕೆ, ಅವಾಗ ಏನಾಕೈತೆ ಅದ್ರ ಮೇಲೆ ಫ್ಯಾಟ್ ಡೈಜೆಸ್ಟಿಂಗ್ ಎನ್ಸೈಮ್ಸ್ ಆಕ್ಟ್ ಹಾಕೋ. ದೆನ್ ಪ್ಯಾನ್ಕ್ರಿಯಾಸ್ಟಿಕ್ ಜ್ಯೂಸ್ ಒಳಗ ಒಂದು ಎನ್ಸೈಮ್ ಇರುತ್ತೆ, ಇಟ್ ಇಸ್ ಕಾಲ್ಡ್ as trypsin which convert protein into peptones, then peptones into further polypeptides, and then ultimately they get converted into amino acids. Then lipases ಅಂದ್ರೆ these are lipid digesting enzymes. Lipase ಎಲ್ಲಾದ್ರೂ ನಿಮಗೆ ASE ಕಂತಂದ್ರೆ ಅದು ಎಂಜೈಮ್ ಅಂತ ನೆನಪಿಟ್ಕೋರಿ. ಓಕೆ, ಸೊ ಲೈಪೇಸ್ ಅಂದ್ರೆ ಲಿಪಿಡ್ ಡೈಜೆಸ್ಟಿಂಗ್ ಎಂಜೈಮ್ಸ್. ದೇ ಕನ್ವರ್ಟ್ ದಿಸ್ ಫ್ಯಾಟ್ ಇಂಟು ವಾಟರ್, ದ ಫ್ಯಾಟಿ ಆಸಿಡ್ಸ್ ಅಂಡ್ ಗ್ಲಿಸರಾಲ್. ರೈಟ್, ನಂತರ ಈಗ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಇಷ್ಟ ಆಯ್ತು ಅಂದ್ರೆ ಲಾರ್ಜ್ ಇಂಟೆಸ್ಟೈನ್ ಆಗಿ ಏನಾಗುತ್ತೆ ಅಂದ್ರೆ ದ ಮೇಜರ್ ಪಾರ್ಟ್ ಆಫ್ the major function of the large intestine is that the absorption of a excess amount of water. Okay, so ನಾವು ಒಂದು ಟೆರೆಸ್ಟ್ರಿಯಲ್ ಅನಿಮಲ್ಸ್ ಇರೋದ್ರಿಂದ ನಮ್ಮಲ್ಲಿ ವಾಟರ್ ಸ್ಟೋರೇಜ್ ಅಥವಾ ವಾಟರ್ ಸ್ಕೇರ್ಸಿಟಿ ಪದೇ ಪದೇ ಆಗೋ ಚಾನ್ಸಸ್ ಇರ್ತೈತೆ. ಹಾಗಾಗಿ ನಮ್ಮ ಬಾಡಿ ವಾಟರ್ ಲಾಸ್ ಅನ್ನು ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ದಟ್ ಇಸ್ ವೈ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಹೆಚ್ಚಿಗೆ ಪ್ರಮಾಣದ ಇದೆಲ್ಲ ವಾಟರ್ ರಿಅಬ್ಸಾರ್ಬ್ ಆಗಿ ಏನದು ಪೇಸ್ಟ್ ಫಾರ್ಮ್ ಆಗಿರ್ತಿಲ್ಲ, ಅದು ಒಂಥರ ಸೆಮಿ ಸಾಲಿಡ್ ಪಾರ್ಟ್ ವೇಸ್ಟ್ ಮೆಟೀರಿಯಲ್ ಆಗಿ ಕನ್ವರ್ಟ್ ಆಗುತ್ತೆ, ವಿಚ್ ಇಸ್ ಕಾಲ್ಡ್ ಆಸ್ ಅ ಫೀಸಸ್ ಅಂತ ಕರಿತೀವಿ ನಾವು. So rest of the material is removed from the body via anus. So ಇಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಎಲ್ಲ ಎಂಡ್ ಆದ್ಮೇಲೆ ಈ ಜಂಕ್ಷನ್ ಅಲ್ಲಿ ನೀವು ನೋಡಬಹುದು, ದಿಸ್ ಇಸ್ ಅ ಸ್ಮಾಲ್ ಇಂಟೆಸ್ಟೈನ್ ಅಂಡ್ ದಿಸ್ ಇಸ್ ಅ ದಿ ಲಾರ್ಜ್ ಇಂಟೆಸ್ಟೈನ್. ಇಲ್ಲಿ ಅಪೆಂಡಿಕ್ಸ್ ಇದೆ ನೋಡಿ, ವರ್ಮಿಫಾರ್ಮ್ ಅಪೆಂಡಿಕ್ಸ್. ಸೊ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಹಿಂಗ್ ಫುಡ್ ಮ್ಯಾಲ್ ಹೋಗಿ ದೆನ್ ಟ್ರಾನ್ಸ್ಫರ್ಸ್ ಕೋಲಾನ್ ಇಂದ ಡಿಸೆಂಡಿಂಗ್ ಕೋಲಾನ್ ಬಂದ್ಮೇಲೆ ಇಲ್ಲಿ ರೆಕ್ಟಮ್ ಇರುತ್ತೆ. ಸೊ ರೆಕ್ಟಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಫುಡ್ ಟೆಂಪರರಿಲಿ ಸ್ಟೋರ್ ಆಗುತ್ತೆ. ಫುಡ್ ಅಂದ್ರೇನು, ಅನ್ಡೈಜೆಸ್ಟೆಡ್ ಫುಡ್ ಮೆಟೀರಿಯಲ್. ಓಕೆ, ಈಗ ಅದು ಫುಡ್ ಅಂತ ಕರೆಯಂಗಿಲ್ಲ ನಾವು ಅದನ್ನ, ಇಟ್ ಇಸ್ ಅನ್ಡೈಜೆಸ್ಟೆಡ್ ಫುಡ್ ಮೆಟೀರಿಯಲ್. ಇಟ್ ಈಸ್ ಟೆಂಪರರಿಲಿ ಸ್ಟೋರ್ಡ್ ಇನ್ ದಿಸ್ ರೆಕ್ಟಮ್, ಅಂಡ್ ಯಾವಾಗ ರೆಕ್ಟಮ್ ಫುಲ್ ಆಗೈತಿ ವಿ ಫೀಲ್ ಲೈಕ್ ಎ ಡಿಫಿಕೇಶನ್. ರಿಮೆಂಬರ್, ಇಟ್ ಇಸ್ ನಾಟ್ ಎಕ್ಸ್ಕ್ರೀಷನ್, ಇಟ್ ಈಸ್ ನಾಟ್ ಎಕ್ಸ್ಕ್ರೀಷನ್, ಎಕ್ಸ್ಕ್ರೀಷನ್ ಅಲ್ಲಿ ಇದು, ಇಟ್ ಈಸ್ ಕಾಲ್ಡ್ ಅಸ್ ಡಿಫಿಕೇಶನ್. ಓಕೆ, ಸೊ ಡಿಫಿಕೇಟ್ ಮಾಡ್ಬೇಕಂತ ಫೀಲ್ ಆದಾಗ ಏನಸ್ ಸ್ಫಿಂಕ್ಟರ್ಸ್ ಏನಕ್ಕ ಓಪನ್ ಆಕೋ ಅಂಡ್ ದ ಅನ್ಡೈಜೆಸ್ಟೆಡ್ ವೇಸ್ಟ್ ಮೆಟೀರಿಯಲ್ಸ್ ಆರ್ ರಿಮೂವ್ಡ್ ಔಟ್ ಆಫ್ ದ ಬಾಡಿ. Okay, so this is how the digestion takes place in case of a human body. Right, so this is the first part, that is the digestion. Remaining respiration and other parts we shall see it in the next video. So till then, see you. Please, if you like the video, subscribe the channel and like it. Okay.
and wait for the next video. See you very soon. Thank you. Goodbye. Take care. Keep learning and keep enlightening yourself.